ಹಾಯ್, ಇವಾಗ ಬಂದು ನಾನಿಲ್ಲಿ 1.5 kg ಮಟನ್ನ ತರಿಸ್ಕೊಂಡಿದ್ದೀನಿ. ನೋಡಿ, 1.5 kg ಮಟನ್ನು ತುಂಬ ಚೆನ್ನಾಗಿರೋ ಮಟನ್ನು. ಸಂಡೇ ಬ್ಲಾಗ್ ಇದು, ಸಂಡೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡ್ಬೋದು ನೀವು, 1.5 kg ಮಟನ್ ತುಂಬ ಚೆನ್ನಾಗಿದೆ. ರೆಡ್ ಮೀಟು, ತುಂಬ ಎಳೆ ಮಾಂಸನ ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಟ್ಟಿದ್ದೆ, ವಾಯ್ಸೇ ಮಾತಾಡಿದ್ದೆ. ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ಸೌಂಡ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಹಾಗಾಗಿ ನೋಡಿ, 1.5 kg ಮಟನ್ ಚೆನ್ನಾಗಿದೆ. ಇದನ್ನು ನಾನು ಇವಾಗ ತುಂಬ ನಾಟಿ ಸ್ಟೈಲಲ್ಲಿ ಯಾವ ಥರ ಮಾಡಬೇಕು ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಂಟ್ರೆಸ್ಟ್ ಇರೋರು ಎಂಡ್ವರೆಗೂ ನೋಡಿ, ಓಕೆನಾ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮಸಾಲ ರೆಡಿ ಮಾಡೋದು ನೋಡೋಣ. ಫಸ್ಟು ನೋಡಿ, ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿರೋದು ದಪ್ಪದು ಒಂದು 2 ಈರುಳ್ಳಿ ತೊಗೊಳ್ಳಿ ನೀವು. ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಳ್ಳಿ. ಟೈಮ್ಸ್ ಈರುಳ್ಳಿ ಈ ಥರ ಕಪ್ಪಗಾಗ್ಬಿಟ್ಟಿರುತ್ತೆ. ನೀಟಾಗಿ ಎಲ್ಲ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ನೀಟಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನೆಲ್ಲ ತೆಗಿತಾ ಇದ್ದೀನಿ ಎಲ್ಲ ಫುಲ್ಲು, ಯಾಕಂದರೆ ಕಪ್ಪಾಗಿಬಿಟ್ಟಿದೆ ಸ್ವಲ್ಪ ಈರುಳ್ಳಿ ಎಲ್ಲನೂ. ಹಾಗಾಗಿ ತೆಗೆದುಬಿಟ್ಟು ನಾನು ವಾಶ್ ಮಾಡ್ಕೊತೀನಿ. ಇದನ್ನು ವಾಶ್ ಮಾಡ್ಕೊಂಡು ನೋಡಿ, ಈ ಥರ ಕ್ಲೀನ್ ಮಾಡಿಕೊಂಡು ಫಸ್ಟ್ ಈರುಳ್ಳಿನ ಕಟ್ ಮಾಡ್ಕೊಬಿಡಿ, ಓಕೆನಾ. 2 ದಪ್ಪ ಈರುಳ್ಳಿ ತೊಗೊತಾ ಇದ್ದೀನಿ. ಇದು ತುಂಬ ನಾಟಿ ಸ್ಟೈಲು. ಇದು ಮನೆಯಲ್ಲಿ ಅಮ್ಮ ಇದೇ ಥರನೇ ಮಾಡೋದು ಅಡುಗೆನ. ಹಾಗಾಗಿ ಅವ್ರು ಹೇಳ್ಕೊಟ್ಟಿರೋದು ಇದು ನಮಗೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದಾಗ. ಈರುಳ್ಳಿ ಜೊತೆಗೆ ನಾನು ಏನು ಹಾಕ್ಕೊತೀನಿ ಅಂತಂದರೆ, ಎಕ್ಸ್ಟ್ರಾ ಈಗ ಬಂದು ಸ್ವಲ್ಪ ನೋಡಿ, ಒಂದಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತೀನಿ. ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಸೇರಿಸ್ಕೊತೀನಿ. ಹಾಗೆ ಇದೆಲ್ಲನೂ ನಾವೇನು ಮಾಡಬೇಕಂತಂದರೆ, ಒಂದು ಬಾಣಲೆಲಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ, ಓಕೆನಾ. ನೋಡಿ, ಸ್ಟವ್ ಮೇಲೆ ಇವಾಗ ನಾನು ಬಂದು ಬಾಣಲೆ ಇಟ್ಕೋತೀನಿ ನೀಟಾಗಿ. ನೀಟಾಗಿ ಹುಷಾರು ನೋಡ್ಕೊಳ್ಳಿ, ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ವಾಟರ್ ತೊಳೆದಿದ್ನಲ್ಲ, ಸ್ವಲ್ಪ ವಾಟರ್ ಇದೆ ಅದರಲ್ಲಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆದಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೇ ನಮಗೆ ಯಾವುದೇ ಅಸಿಡಿಟಿ ಪ್ರಾಬ್ಲಮ್ಸ್ ಈ ಥರ ಬರಲ್ಲ, ಹೊಟ್ಟೆ ಹುರಿಯೋದು ಇದೆಲ್ಲ ಆಗಲ್ಲ. ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ. ಅದ್ರ ಜೊತೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಟೇಸ್ಟ್ ಇರಲಿ ಅಂತ ಹಾಕ್ಕೊತಿದ್ದೀನಿ. ನೀವು ಸ್ಕಿಪ್ ಮಾಡೋದೇ ಬೆಟರು. ಬಟ್ ನಾನು ಒಣಮೆಣ್ಸಿನ್ಕಾಯಿ ಖಾಲಿ ಆಗಿದ್ದರಿಂದ ಬಂದು ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಸದ್ಯಕ್ಕೆ ಔಟ್ಸೈಡ್ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗನೂ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ನೀವು ಆಮೇಲೆ ರುಬ್ಬಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಫ್ರೈ ಜೊತೆನೂ ಹಾಕ್ಕೋಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಇದನ್ನು. ಎಲ್ಲನೂ ಫ್ರೈ ಮಾಡಿ, ಹಸಿದು ಹಾಕೋದಕ್ಕಿಂತನೂ ಹಸಿದು ಒಂದು ಟೈಮ್ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫಸ್ಟು. ನೋಡಿ, ನೀಟಾಗಿ ಫ್ರೈ ಆಗಬೇಕು. ಇದಿಷ್ಟು ಫ್ರೈ ಆದ್ರೇ ಚೆನ್ನಾಗಿರೋದು, ಓಕೆನಾ. ಇದಿಷ್ಟು ಫ್ರೈ ಆದಮೇಲೆ ಫ್ರೈ ಆಗ್ತಾಯಿದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಕೂಡ ನಾನು ಹಾಗೆ ಫ್ರೈ ಮಾಡ್ಕೊತೀನಿ. ಧನಿಯಾ ಪುಡಿ ಹಸಿ ವಾಸನೆ ಇಲ್ಲ ಅಂತಂದರೆ ನೀವು ಹಾಗೇನೇ ಯೂಸ್ ಮಾಡ್ಬೋದು. ಬಟ್ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಬೆಟರು, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಹಾಗಾಗಿ ಇದ್ರ ಜೊತೆಗೆ ನಾನು ಧನಿಯಾ ಪುಡಿ ಕೂಡ ಆ್ಯಡ್ ಮಾಡಿ ನಾನು ಒಂದು ಪ್ಲೇಟ್ಗೆ ಚೇಂಜ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಚೇಂಜ್ ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ ಅಂತಂದರೆ, ಕುಕ್ಕರ್ ಇಡ್ತೀನಿ. ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ನಾನು ಬಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಕುಕ್ಕರು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಮೇಲೆ ಅದಕ್ಕೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂತಹ ಮಟನ್ ಪೀಸಸ್ನ ಹಾಕಿ ಸ್ವಲ್ಪ ನೋಡಿ, ನಾನು ಇರೋದನ್ನೆಲ್ಲ 1.5 kg ಇದು ಟೋಟಲ್ಲು. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮಾಡೋದು ಬಂದು ಕಡಾಯಿಯಲ್ಲಿ ಮಾಡ್ತೀನಿ. ಬಟ್ ಇವಾಗ ನಾನು ಸ್ವಲ್ಪ ಬೇಗ ಊಟ ಮಾಡಬೇಕು ಅನ್ನೋದರಿಂದ, ಬ್ರೇಕ್ಫಾಸ್ಟೆಲ್ಲ ಏನೂ ಆಗಿಲ್ಲ ಅನ್ನೋದ್ರಿಂದ ಸ್ವಲ್ಪ ಕುಕ್ಕರಲ್ಲಿ ಮಾಡ್ಕೊಂಬಿಡ್ತಾಯಿದ್ದೀನಿ. ಬಟ್ ನೀವು ನಾರ್ಮಲಾಗಿ ಬೇಯಿಸಿದ್ರೇ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ನಾರ್ಮಲಾಗಿ ಕಡಾಯಿಯಲ್ಲಿ ಹಾಕಿ ಬೇಯಿಸಿದ್ರೇ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಇದಕ್ಕೆ ಮಟನ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊತೀನಿ. ಮಟನ್ ಆಗಲಿ ಚಿಕನ್ ಆಗಲಿ ನೀವು ಅರಿಶಿಣ ಪುಡಿ ಯೂಸ್ ಮಾಡೋದು ಬೆಟರು. ಚೆನ್ನಾಗಿ ಅಂದರೆ ಏನಂದರೆ, ಸ್ವಲ್ಪ ಅದು ಸ್ಮೆಲ್ಲು ಎಲ್ಲ ಹೋಗುತ್ತೆ ಅಂತಷ್ಟೇ. ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ನೀಟಾಗಿ ಮಿಕ್ಸ್ ಆಗಬೇಕು.
ಉಪ್ಪು ಮತ್ತು ಅರಿಶಿನ ಮಿಕ್ಸಾಗಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಮಟನ್ಗೆ. ಸ್ವಲ್ಪ ಬೇಯಬೇಕಲ್ವ ಇದು, ನಮಗೆ ಮಸಾಲ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಬೇಯಲಿ ಅಂತಷ್ಟೇ, ಸ್ವಲ್ಪ ಕುದೀಲಿ ಅಂತ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ನಾನು. ಇದು ಇಲ್ಲಿ ಕುದೀತಾ ಇರುತ್ತೆ. ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ಆವಾಗಲೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆಗಳು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ. ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಬನ್ನಿ. ಅಷ್ಟೊತ್ತವರೆಗೂ ಇದು ಕುದೀತಾ ಇರುತ್ತೆ, ಈ ಮಟನ್ ಬಂದು ಕುದೀತಾ ಇರುತ್ತೆ. ಓಕೆನಾ, ಇದು ಹಾಕ್ತಾ ಇರಲಿ. ಇದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ, ಇದು ಆಪ್ಷನಲ್ಲು, ಚೆನ್ನಾಗಿರುತ್ತೆ ಅಂತ ನಾನು ಯೂಸ್ ಮಾಡ್ತೀನಿ. ಇಲ್ಲಾಂತಂದರೆ ನಿಮ್ಮ ಹತ್ರ ಒಣಮೆಣ್ಸಿನ್ಕಾಯಿನೇ ಜಾಸ್ತಿ ಇದ್ದರೆ ಮಸಾಲೆಯಲ್ಲಿ ನಾನು ಫಸ್ಟೇ ಹೇಳಿದ್ನಲ್ಲ, ಅದರಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಬೆಟರು, ಚೆನ್ನಾಗಿರುತ್ತೆ. ತುಂಬ ನಾಟಿ ಸ್ಟೈಲ್ ಕೊಡುತ್ತೆ ನೀವು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದಾಗ. ಆಮೇಲೆ ಉಪ್ಪು ಎಲ್ಲ ಸ್ವಲ್ಪ ನೋಡ್ಕೊಂಡು ಇನ್ನೂ ಸ್ವಲ್ಪ ಆ್ಯಡ್ ಬೇಕಾದರೆ ಮಾಡ್ಕೊಳ್ಳಿ, ಸಾಲ್ಟ್ ಕಮ್ಮಿ ಆದರೆ. ಓಕೆನಾ, ನೋಡಿ ಇದಿಷ್ಟು ಹಾಕಿ ನಾನು ಸ್ವಲ್ಪ ಲೈಟಾಗಿ ಗರಂ ಮಸಾಲನೂ ಕೂಡ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಕೂಡ ಆಪ್ಷನಲ್ಲು, ನಿಮಗೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಅಷ್ಟೇ. ಬಟ್ ನಾನು ಯೂಸ್ ಮಾಡಲ್ಲ, ಬಟ್ ಇದರಲ್ಲಿ ಹಾಕಿದ್ದೀನಿ. ಇದಿಷ್ಟು ಆದಮೇಲೆ ನಾನು ರುಬ್ಕೊಂಡಿದ್ದೀನಲ್ಲ ಮಸಾಲ, ನಾನು ಹೇಳಿದ್ನಲ್ಲ ಮಸಾಲೆ ರುಬ್ಕೊತೀನಂತ, ಆ ರುಬ್ಬಿರೋ ಮಸಾಲಾನ ಹಾಕಿ. ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ ಏನೇನು ಹಾಕ್ಕೊಳ್ಬೇಕು ಮಸಾಲೆಗೆ ಅಂತ, ಅದೆಷ್ಟನ್ನು ಹಾಕಿ ಒಂದು ನೀಟಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ ಈ ಥರ ಆಯ್ತು. ಈಗ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ. ಮತ್ತು ನಾನು ಇದಕ್ಕೆ ಇನ್ನೂ ಒಂದು ಮಸಾಲ ರೆಡಿ ಮಾಡ್ತೀನಿ. ಇದೊಂದು ಇಷ್ಟೇ ಅಲ್ಲ, ಇನ್ನೂ ಒಂದು ಮಸಾಲ. ಇದು ನಮ್ಮಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಯಾವಾಗೂ ಇದೇ ಥರನೇ ಮಾಡೋದು. ಈ ಥರ ಮಸಾಲ ಯೂಸ್ ಮಾಡಿನೇ ಮಾಡ್ತಾರೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ ಅವ್ರು ಗರಂ ಮಸಾಲ ಯೂಸ್ ಮಾಡಲ್ಲ, ಹಾಗೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ತಾರೆ. ಚಿಲ್ಲಿ ಪೌಡರ್ ಸಮ್ಟೈಮ್ಸ್ ಹಾಕ್ಕೊತಾರೆ. ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿಬಿಟ್ಟು ಅವರು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿಬಿಡ್ತಾರೆ. ಲಿಡ್ಡನ್ನು ಮುಚ್ಚಿ ನಾನು ಒಂದು 3ರಿಂದ 4 ವಿಷಲ್ನ ಹಾಕ್ಕೊತೀನಿ. 3-4 ವಿಷಲ್ ಬೇಕು ನಮಗೆ. ಇದು ಮಟನ್ ಅಲ್ವಾ, ಹಾಗೆ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಒಂದು 3 ವಿಷಲ್ ಬರಲಿ. ಓಕೆನಾ, 3 ಇಲ್ಲ 4. ಮಟನ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ತೊಗೊಂಬಂದಿರೋ ಮಟನ್ ಬಂದು ತುಂಬ ಎಳೆದಾಗಿದ್ದರೆ ಒಂದು 3 ಆದರೆ ಸಾಕು. ಸ್ವಲ್ಪ ಗಟ್ಟಿ ಇದ್ದರೆ ಬಂದು ಒಂದು 4ರಿಂದ 5, ಮಿನಿಮಮ್ 5 ವಿಷಲ್ ಬಿಡಬೇಕಾಗುತ್ತೆ. ನಾನು ಬಿರಿಯಾನಿ ಮಾಡಿದಾಗೆಲ್ಲನೂ ಏನು ಮಾಡ್ತೀನಿ ಅಂತಂದರೆ ಒಂದು 3-4 ವಿಷಲ್ ಕೊಟ್ಬಿಡ್ತೀನಿ ಮಟನ್ ಅಲ್ವಾ, ಅದಕ್ಕೆ. ನೋಡಿ ಇನ್ನೊಂದು ಮಸಾಲೆಗೆ ನಾನು ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಕಡಲೆಪಪ್ಪು ಹಾಗೆ ಶುಂಠಿನ, ಇದು 3ನ್ನ ಸಪ್ರೇಟಾಗಿ ರುಬ್ಕೊತೀನಿ. ಯಾಕಂತಂದರೆ ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಅಷ್ಟರಲ್ಲಿ ಇದು ವಿಷಲ್ ಬರಲಿ. ನೋಡಿ ರುಬ್ಕೊಂಡಿದ್ದೀನಿ. ಇದನ್ನು 3 ಮತ್ತು ಸಪ್ರೇಟಾಗಿ ರುಬ್ಬಬೇಕು ಕಂಪಲ್ಸರಿ, ಈ ಥರ ಸಾಂಬಾರು ಮಾಡಬೇಕು ಅಂತಂದರೆ. ನೋಡಿ ಇವಾಗ ಕುಕ್ಕರ್ ವಿಷಲ್ ಹೋಗಿದೆ, ಇದು ಮಸಾಲ ವಾಸನೆ ಎಲ್ಲ ಸ್ವಲ್ಪ ಹೊರಟೋಗಿದೆ. ಈಗ ಈ ಥರ ಇದೆ. ಇದನ್ನು ಏನು ಅಂತಾರಂದರೆ, ಈ ನೆಕ್ಸ್ಟು ರುಬ್ಬಿದ್ನಲ್ಲ ಅದನ್ನು ಕೂಟು ಅಂತಾರೆ. ಈ ಸಾಂಬಾರಿಗೆ, ಈ ಮಟನ್ ಸಾರಿಗೆ ಅಂತೂ ಕಂಪಲ್ಸರಿ ಇರಬೇಕು. ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈ ಕೂಟು ಅನ್ನೋದು ನಾವು ರುಬ್ಕೊಂಡಿದ್ದೀವಲ್ಲ, ಇದನ್ನು ಹಾಕಿ ಒಂದು 5 to 10 ಮಿನಿಟ್ಸ್ ನೀವು ಕುದಿಸ್ಬಿಡ್ಬೇಕು. ಕುದಿಸ್ಬಿಟ್ಟು ಏನು ಮಾಡಬೇಕು, ಇದು ಹಾಕಿದಾಗ ನಿಮಗೆ ಸ್ವಲ್ಪ ಗಟ್ಟಿ ಸಿಗುತ್ತೆ. ಸಾಂಬಾರು ಬಂದು ಸ್ವಲ್ಪ ಗಟ್ಟಿನೂ ಇರುತ್ತೆ. ಆಮೇಲೆ ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಫುಲ್ಲು ನಾಟಿ ಸ್ಟೈಲ್ ಥರನೂ ಇರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಒಂದು 5ರಿಂದ 10 ನಿಮಿಷ ಕುದಿಸಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿಕೊಂಡು ನೀವು ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನೋಡಿ ಇದಿಷ್ಟು ಫುಲ್ಲು ನಾಟಿ ಸ್ಟೈಲಲ್ಲಿ ರೆಡಿಯಾಗಿರುವಂತಹ ಮಟನ್ ಸಾರಿದು. ಅಮ್ಮ ಮನೆಯಲ್ಲಿ ಹೀಗೆ ಮಾಡೋದು, ಹಾಗೆ ಅತ್ತೆ ಮನೇಲಿ ಕೂಡ ಹೀಗೆ ಮಾಡೋದು. ಇನ್ನೂ ಸ್ವಲ್ಪ ವೆರೈಟೀಸಲ್ಲಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಇದು ಚೆನ್ನಾಗಿ ಕುದಿಬೇಕು, ನಿಜ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಈ ಥರ ಮಾಡಿಕೊಂಡ್ರೆ. ನಾನು ಯಾಕಂತಂದರೆ ಈ ಕೂಟೆಲ್ಲ ನಾನು ಯಾಕಂದರೆ ಫಸ್ಟೇ ಹಾಕಿಲ್ಲ ಅಂತಂದರೆ, ತುಂಬ ಕುಕ್ಕರಲ್ಲಿ ಇದನ್ನೆಲ್ಲ ಹಾಕ್ಬಿಟ್ರೆ ಸ್ಮೆಲ್ ಹೋಗ್ಬಿಡುತ್ತೆ. ಅದು ಒರ್ಜಿನಲ್ ಅನ್ನೋದು ಏನಿರುತ್ತೋ ಅದು ತನ್ನ ಫ್ಲೇವರ್ನ ಕಳ್ಕೊಬಿಡುತ್ತೆ. ಅದರಿಂದ ನಾನು ಕುಕ್ಕರಲ್ಲಿ ಹಾಕಿಲ್ಲ, ಜಸ್ಟ್ ಮಸಾಲಾನ ಮಾತ್ರ ಹಾಕ್ಬಿಟ್ಟು ಇದು ಬಂದು ನೆಕ್ಸ್ಟು ಈ ಕೂಟನ್ನು ಬಂದು ನಾನು ಆ್ಯಡ್ ಮಾಡಿದ್ದೀನಿ. ಉಪ್ಪು ಕಡಿಮೆ ಇತ್ತು, ನಾನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಕಮ್ಮಿ ಇತ್ತು ಉಪ್ಪು, ಹಾಗಾಗಿ ಐ ಹೋಪ್ ನಿಮಗಿದು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ಗೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಬೇಕಾದರೂ ಗಟ್ಟಿನೂ ಆಗುತ್ತೆ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಸ್ವಲ್ಪ ಜಸ್ಟ್ ಹಿಂಗೆ ಮುಚ್ಚಿರ್ತೀನಿ ಅಷ್ಟೇ. ಸಾಂಬಾರು ರೆಡಿ ಆಯಿತು. ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು.